ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನ ದಿನವೂ ವಿಜ್ಞಾನ. ಸಂಪುಟ 4, ಸಂಚಿಕೆ 63, ನವೆಂಬರ್ 13, 2020. ಜಾಣ ನುಡಿ. ನೆರವು ಪ್ರಗತಿ ಟ್ರಸ್ಟ್, ಕೋಲಾರ. ಪಟಾಕಿಗೂ ಬೇಕು, ರೋಗ ಪತ್ತೆಗೂ ಬೇಕು. ಈ ದೀಪಾವಳಿಯಲ್ಲಿ ಬಾಣ ಬಿರುಸುಗಳ ಸಂಭ್ರಮವಿಲ್ಲ. ಏಕೆಂದ್ರೆ ಕೋವಿಡ್ ಸೋಂಕು ನೇರವಾಗಿ ದೇಹದ ಉಸಿರಾಟದ ಅಂಗಗಳನ್ನೇ ಬಾಧಿಸುತ್ತಿರುವುದರಿಂದ ಉಸಿರಾಟಕ್ಕೆ ಇನ್ನಷ್ಟು ಬಾಧೆ ತರುವಂತಹ ಪಟಾಕಿಗಳ ಬಳಕೆಯನ್ನ ಸರ್ಕಾರ ನಿಷೇಧಿಸಿಬಿಟ್ಟಿದೆ. ಒಂದ್ ವೇಳೆ ಸಂಭ್ರಮಿಸಬೇಕಾದರೆ ಗ್ರೀನ್ ಪಟಾಕಿಗಳನ್ನ, ಅರ್ಥಾತ್ ಹಸಿರು ಪಟಾಕಿಗಳನ್ನೇ ಬಳಸಬೇಕು ಎಂದು ನಿರ್ದೇಶನವನ್ನು ಸಹ ನೀಡಿದೆ. ಅದೇನೋ ಸರಿ, ಈ ಗ್ರೀನ್ ಪಟಾಕಿಗಳು ಅಂದ್ರೇನು? ಹಸಿರು ಬಣ್ಣ ಸೂಸುತ್ತವಲ್ಲ ಅವೆಯೋ? ಅರೆ ಅಲ್ಲ ಸ್ವಾಮಿ, ಇಲ್ಲಿ ಗ್ರೀನ್ ಎಂದ್ರೆ ಪರಿಸರಕ್ಕೆ ಬಾಧೆಯನ್ನುಂಟು ಮಾಡದ ಅಥವಾ ಪರಿಸರ ಸ್ನೇಹಿ ಎಂದರ್ಥ. ಈ ಹಸಿರು ಪಟಾಕಿಗಳಲ್ಲಿ ಇದುವರೆಗೂ ಸಾಮಾನ್ಯವಾಗಿ ಇದ್ದಂತಹ ಕೆಲವು ಲೋಹಗಳ ಬಳಕೆಯನ್ನ ಒಂದೋ ಕಡಿಮೆ ಮಾಡಲಾಗಿದೆ ಅಥವಾ ಆ ಲೋಹಗಳು ಇಲ್ಲದೆಯೇ ಪಟಾಕಿಯನ್ನ ತಯಾರಿಸಲಾಗಿದೆ. ಅಂತಹ ಒಂದು ಲೋಹವೇ ಇಂದಿನ ನಮ್ಮ ಜಾಣನುಡಿಯ ಕಥಾವಸ್ತು. ಅದುವೇ ಬೇರಿಯಂ. ಬೇರಿಯಂ ಎನ್ನುವುದು ಹಸಿರು ಬಣ್ಣವನ್ನ ಸೂಸುವ ಪಟಾಕಿಗಳು, ಬಿರುಸು ಬಾಣಗಳಲ್ಲಿ ಬಳಕೆಯಾಗುತ್ತಿದ್ದಂತಹ ಧಾತು. ಹೀಗೆ ಹಸಿರು ಬಣ್ಣ ಬೀರುತ್ತಿದ್ದ ವಸ್ತುವೊಂದು ಹಸಿರು ಎನ್ನುವ ಮತ್ತೊಂದು ಅರ್ಥದ ಪದದಿಂದಾಗಿ ಬಳಕೆಯಾಗದೆ ಹೋಗಿರುವುದು ವಿಪರ್ಯಾಸವೇ ಸರಿ. ಬೇರಿಯಂ ಒಂದು ಲೋಹ. ಇದು ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ ಲೋಹಗಳ ಗುಂಪಿಗೆ ಸೇರಿದಂತಹ ಲೋಹ. ಆದರೆ ಸ್ವಲ್ಪ ಭಾರಿ. ಇದರ ಪರಮಾಣು ಸಂಖ್ಯೆ 56. ಅಂದ್ರೆ ಇದರಲ್ಲಿ 56 ಎಲೆಕ್ಟ್ರಾನ್ಗಳು, 56 ಪ್ರೋಟಾನ್ಗಳು ಇರುತ್ತವೆ. ಎಲ್ಲಾ ಭಾರಿ ಧಾತುಗಳಂತೆ ಇದರ ಪರಮಾಣುವಿನಲ್ಲಿ ಬೇರೆ ಬೇರೆ ಸಂಖ್ಯೆಗಳಲ್ಲಿ ನ್ಯೂಟ್ರಾನ್ಗಳು ಇರಬಹುದು. ಅಂದರೆ ಕೆಲವು ಸಮಸ್ಥಾನಿಗಳು ಇರಬಹುದು. ಆದರೆ ಸಾಮಾನ್ಯವಾಗಿ ಕಾಣುವ ಬೇರಿಯಂ ಪರಮಾಣುವಿನ ಪರಮಾಣು ತೂಕ 138. ಇದರಲ್ಲಿ 82 ನ್ಯೂಟ್ರಾನ್ಗಳು ಇರುತ್ತವೆ. ಉಳಿದ ಸಮಸ್ಥಾನಿಗಳಲ್ಲಿ 74ರಿಂದ 80ರವರೆಗೆ ನ್ಯೂಟ್ರಾನ್ಗಳೇ ಇರಬಹುದು. ಬೇರಿಯಂ ಕೂಡ ಮೆಗ್ನೀಷಿಯಂ ಹಾಗೂ ಕ್ಯಾಲ್ಸಿಯಂನಂತೆಯೇ ಮೃದುವಾದ ಬೂದು ಬಣ್ಣದ ಲೋಹ. ಇದು ಕೂಡ ಮೆಗ್ನೀಷಿಯಂನಂತೆಯೇ ಗಾಳಿಗೆ, ನೀರಿಗೆ ತೆರೆದುಕೊಂಡ್ರೆ ಪ್ರತಿಕ್ರಿಯಿಸಿ ಮಬ್ಬಾಗುತ್ತದೆ, ಬಣ್ಣಗೆಡುತ್ತದೆ. ಇವೆಲ್ಲವೂ ಕ್ಷಾರ ವಸ್ತುಗಳೇ ಆದ್ದರಿಂದ ರಾಸಾಯನಿಕವಾಗಿ ಬಹಳ ಚುರುಕಾಗಿರುತ್ತವೆ. ಹೀಗಾಗಿ ನಿಸರ್ಗದಲ್ಲಿ ಸಹಜವಾಗಿ ಇದು ಶುದ್ಧ ರೂಪದಲ್ಲಿ ಕಾಣಸಿಗುವುದೇ ಇಲ್ಲ. ವಾಸ್ತವವಾಗಿ ಬೇರಿಯಂ ಸಲ್ಫೇಟ್ ಸಂಯುಕ್ತದ ರೂಪದಲ್ಲಿಯೇ ಅತಿ ಹೆಚ್ಚಾಗಿ ಕಾಣಬರುತ್ತದೆ. ಬೇರಿಯಂ ಲವಣಗಳನ್ನ ಬಲು ಪುರಾತನ ಕಾಲದಿಂದಲೂ ಬಳಸುತ್ತಿದ್ದರಾದರೂ ಅದೊಂದು ಪ್ರತ್ಯೇಕ ಧಾತುವಿನ ಸಂಯುಕ್ತ ಎನ್ನುವ ಅರಿವೇ ಇರಲಿಲ್ಲ. ಇದು ಬಂದದ್ದು 1790ರ ವೇಳೆಗೆ. 1787ರಲ್ಲಿ ಯುರೋಪಿನ ಸ್ಕಾಟ್ಲ್ಯಾಂಡ್ ಬಳಿಯಲ್ಲಿದ್ದ ಸ್ಟ್ರಾನ್ಸಿಯಾ ಎಂಬ ಊರಿನ ಸಮೀಪದಲ್ಲಿ ಒಂದು ಖನಿಜ ದೊರೆತಿತ್ತು. ಈ ಖನಿಜವು ಅದುವರೆಗೂ ತಿಳಿದಿದ್ದ ಯಾವ ಲೋಹದ ಖನಿಜವೂ ಆಗಿರಲಿಲ್ಲವಾಗಿ ಅದರಲ್ಲಿ ಹೊಸದೊಂದು ವಸ್ತು ಇರಬೇಕು ಎನ್ನುವಂತಹ ಗುಮಾನಿ ಹುಟ್ಟಿತ್ತು. ಕಾರ್ಲ್ ಶಿಲೆ ಎಂಬಾತ 1784ರಲ್ಲಿ ಬೇರೈಟು ಎನ್ನುವ ಖನಿಜದಿಂದ ಒಂದು ಹೊಸ ವಸ್ತುವನ್ನ ಪ್ರತ್ಯೇಕಿಸಿದ. ಇದರಲ್ಲಿ ಹೊಸ ವಸ್ತುವಿದೆ ಎಂದು ತಿಳಿದರೂ ಇದನ್ನ ಪ್ರತ್ಯೇಕಿಸಲಾಗಿರಲಿಲ್ಲ. ಅದರಿಂದ ಬೇರಿಯಂನ ಒಂದು ಸಂಯುಕ್ತವಷ್ಟೇ ಸಿಕ್ಕಿತ್ತು. ಅನಂತರ 1790ರಲ್ಲಿ ಟಿ.ಸಿ. ಹೋಪ್ ಎಂಬಾತ ಈ ಖನಿಜದ ಹುಡಿಯನ್ನ ಬೆಂಕಿಯಲ್ಲಿ ಉರಿಸಿದಾಗ ಹುಟ್ಟಿದ ಜ್ವಾಲೆಗಳ ಬಣ್ಣಗಳ ಆಧಾರದ ಮೇಲೆ ಅದರಲ್ಲಿ 3 ವಸ್ತುಗಳು ಇರಬೇಕು ಎಂದು ತರ್ಕಿಸಿದ. ಹಳದಿ, ಹಸಿರು ಬಣ್ಣ ನೀಡುವ ಬೇರಿಯಂ, ಅಚ್ಚಗೆಂಪು ಬಣ್ಣ ತೋರುತ್ತಿರುವ ಸ್ಟ್ರಾನ್ಸಿಯಂ ಹಾಗೂ ಕಿತ್ತಳೆ ಬಣ್ಣ ಸೂಸುತ್ತಿದ್ದ ಕ್ಯಾಲ್ಸಿಯಂ
ಇದರಲ್ಲಿ ಇತ್ತು. ಇವೆಲ್ಲವೂ ಒಂದೇ ಗುಂಪಿನ ಧಾತುಗಳು ಎಂಬುದು ಅಚ್ಚರಿಯ ವಿಷಯವೇನಲ್ಲ. ಇಂತಹ ವಸ್ತುವಿರುವ ಖನಿಜಗಳು ಇನ್ನೂ ಹಲವು ಪತ್ತೆಯಾದವು. ಅವುಗಳನ್ನೆಲ್ಲ ಬೇರೈಟು ಎಂದು ಕರೆದರು. ಬೇರೈಟು ಎಂದರೆ ತುಸು ಭಾರಿಯಾದ ವಸ್ತು ಎಂದರ್ಥ. ಆದರೂ ಈ ವಸ್ತುಗಳಿಂದ ಅಪ್ಪಟ ಬೇರಿಯಮ್ಮನ್ನ ಪ್ರತ್ಯೇಕಿಸುವುದು ಸುಲಭವಾಗಿರಲಿಲ್ಲ ಬಿಡಿ. ಕೊನೆಗೆ ಹಂಫ್ರಿ ಡೇವಿ 1808ರಲ್ಲಿ ವಿದ್ಯುತ್ ವಿಭಾಜಕ ತಂತ್ರದಿಂದ ಬೇರೈಟಿನ ದ್ರವವನ್ನ ಒಡೆದು ಶುದ್ಧ ಬೇರಿಯಂ ಲೋಹವನ್ನ ತಯಾರಿಸಿದ. ಬೇರಿಯಂ ಗುಂಪಿಗೆ ಸೇರಿದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಎರಡೂ ಬಹಳ ಉಪಯುಕ್ತ ಧಾತುಗಳು. ಸುಣ್ಣದಿಂದ ಹಿಡಿದು ಮೂಳೆಯ ರಚನೆಯವರೆಗೆ ಕ್ಯಾಲ್ಸಿಯಂನ ಪ್ರಭಾವವನ್ನು ನಾವು ಕಾಣಬಹುದು. ಹಾಗೆಯೇ ಮೆಗ್ನೀಷಿಯಂ ಕೂಡ ಬಹಳ ಉಪಯುಕ್ತ ಧಾತು. ಸ್ಟ್ರಾನ್ಷಿಯಂ ಇಷ್ಟು ಉಪಯುಕ್ತವೇನಲ್ಲ. ಇನ್ನು ಬೇರಿಯಂ ಕೂಡ ಅಷ್ಟೊಂದು ವ್ಯಾಪಕವಾಗಿ ಬಳಸುವಷ್ಟು ಉಪಯುಕ್ತವೇನಲ್ಲ. ಜೊತೆಗೆ ಇದು ಬಹಳ ವಿಷಯುಕ್ತ ವಸ್ತು. ವಿಚಿತ್ರ ಅಂದ್ರೆ ಬೇರಿಯಮ್ಮಿನ ಕೆಲವು ಸಂಯುಕ್ತಗಳು ವಿಷ, ಇನ್ನು ಕೆಲವು ಅಲ್ಲ. ಉದಾಹರಣೆಗೆ ಬೇರಿಯಮ್ಮಿನ ಕ್ಲೋರೈಡು ಹಾಗೂ ಬೇರಿಯಮ್ಮಿನ ಹೈಡ್ರಾಕ್ಸೈಡು ನಮ್ಮ ಜೀರ್ಣಾಂಗಗಳಿಗೆ ಹಾನಿಯನ್ನುಂಟು ಮಾಡಬಲ್ಲವು. ಆಗ ವಾಂತಿ, ಬೇದಿ, ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತದೆ. ಆದರೆ ಬೇರಿಯಂ ಸಲ್ಫೈಟು ಅಥವಾ ಬೇರಿಯಂ ಕಾರ್ಬನೇಟು ಈ ರೀತಿಯ ವಿಷ ಪರಿಣಾಮವನ್ನ ತೋರುವುದಿಲ್ಲ. ಅವೆರಡೂ ಕೂಡ ನೀರಿನಲ್ಲಿ ಕರಗೋದೂ ಇಲ್ಲ ಅನ್ನೋ ಕಾರಣಕ್ಕೆ ದೇಹದೊಳಗೆ ಅವು ಕೂಡಿಕೊಳ್ಳುವುದೂ ಇಲ್ಲ. ಹೀಗಾಗಿ ವಿಷ ಪರಿಣಾಮವನ್ನ ತೋರುವುದಿಲ್ಲ ಎನ್ನುವುದು ವಿಜ್ಞಾನಿಗಳ ನಂಬಿಕೆ. ಸಾಮಾನ್ಯವಾಗಿ ಬೇರಿಯಂ ನಮ್ಮ ಪರಿಸರದಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿಯೇ ಇರುತ್ತದೆಯಾದ್ದರಿಂದ ಸಹಜವಾಗಿ ಇದರಿಂದ ಹಾನಿಯಾಗುವುದು ಸಹ ಕಡಿಮೆಯೇ. ಭೂಮಿಯ ಮೇಲಿರುವ ಧಾತುಗಳನ್ನ ಅವುಗಳು ದೊರೆಯುವ ಪ್ರಮಾಣಕ್ಕೆ ಅನುಗುಣವಾಗಿ ಪಟ್ಟಿ ಮಾಡಿದರೆ ಬೇರಿಯಂ 17ನೆಯ ಸ್ಥಾನದಲ್ಲಿ ಇರುತ್ತದೆ. ಆದರೆ ಬೇರಿಯಂ ಲವಣಗಳನ್ನ ತಯಾರಿಸುವ ಹಾಗೂ ಬಳಸುವ ಉದ್ಯಮಗಳಲ್ಲಿ ಒಂದೋ ಇದರ ಧೂಳನ್ನು ಉಸಿರಾಡುವುದರಿಂದಲೋ, ಈ ಲವಣಗಳು ಸೋಂಕಿದ ನೀರನ್ನು, ಆಹಾರವನ್ನು ಸೇವಿಸುವುದರಿಂದಲೋ ವಿಷ ಪರಿಣಾಮವನ್ನ ಮನುಷ್ಯರು ಎದುರಿಸಬಹುದು. ಈ ವಿಷವಸ್ತುವನ್ನ ಯಾವುದಕ್ಕೆ ಬಳಸ್ತಾರೆ ಎಂದಿರಾ? ಬೇರಿಯಮ್ಮಿನ ಉಪಯೋಗಗಳು ಹಲವಾರಿದೆ. ಅದರಲ್ಲಿ ಪ್ರಮುಖವಾದದ್ದು ಕೊಳವೆ ಬಾವಿಗಳನ್ನು ಕೊರೆಯುವಾಗ. ಕೊರೆಯುವ ಮೂತಿ ಸವೆಯದಂತೆ ನಯವಾದ ಕೆಸರನ್ನ ಹಾಕುತ್ತಾರೆ. ಈ ಕೆಸರು ಇನ್ನೇನಲ್ಲ, ಅದು ಬೇರಿಯಂ ಕಾರ್ಬನೇಟು. ಮೋಟರು ಕಾರುಗಳಲ್ಲಿ ಭಾಗಗಳು ಸವೆಯದೆ ಇರುವುದಕ್ಕೆ ಎಣ್ಣೆಯನ್ನ ಹಾಕುವಂತೆಯೇ ಇದು ಕೂಡ ಲ್ಯೂಬ್ರಿಕೆಂಟ್. ಬೈರಿಗೆಯ ಮೂತಿ ಕಲ್ಲಿಗೆ ಉಜ್ಜಿ ಸವೆಯದಂತೆ ಇದು ಕಾಪಾಡುತ್ತದೆ. ಬೇರಿಯಂ ಕಾರ್ಬನೇಟ್ ಅನ್ನ ಬಣ್ಣದ ಪಿಂಗಾಣಿ ವಸ್ತುಗಳನ್ನ ತಯಾರಿಸುವುದಕ್ಕೂ ಹಾಗೆ ಗಾಜಿನ ತಯಾರಿಕೆಯಲ್ಲಿಯೂ ಸಹ ಬಳಸ್ತಾರೆ. ಇದು ಕೂಡ ಬೇರಿಯಂ ಸಲ್ಫೈಟ್ ನಂತೆಯೇ ನೀರಿನಲ್ಲಿ ಹೆಚ್ಚು ಕರಗುವುದಿಲ್ಲವಾದ್ದರಿಂದ ಮನುಷ್ಯರಿಗೆ ಅಪಾಯ ಕಡಿಮೆ. ಬೇರಿಯಮ್ಮಿನ ಇನ್ನೊಂದು ಉಪಯೋಗ ಎಂದರೆ ಔಷಧವಾಗಿ. ಮಲಬದ್ಧತೆಯ ವೇಳೆ ಬೇದಿಯನ್ನುಂಟು ಮಾಡಲು ಇದನ್ನ ಔಷಧವನ್ನಾಗಿ ಬಳಸ್ತಾರೆ. ಏಕೆಂದರೆ ಬೇರಿಯಂ ಕ್ಲೋರೈಡು ಕರುಳಿನೊಳಗೆ ಸುಲಭವಾಗಿ ಕೂಡಿಕೊಳ್ಳಬಲ್ಲದು. ಹೀಗಾಗಿ ಇದು ಕರುಳಿಗೆ ವಿಷವಾಗಿ ಪರಿಣಮಿಸುತ್ತದೆ. ಈ ವಿಷಗುಣವೇ ಕರುಳಿನಲ್ಲಿ ಕಟ್ಟಿಕೊಂಡ ಮಲವನ್ನ ಹೊರದೂಡಲು ಸಹಾಯ ಮಾಡುತ್ತದೆ. ಹೀಗೆ ಇದು ಔಷಧವಾಗಿಯೂ ಬಳಕೆಗೆ ಬರುತ್ತಿದೆ. ಈ ಚಿಕಿತ್ಸೆಗೆ ಬೇರಿಯಂ ಎನಿಮಾ ಎಂದೇ ಹೆಸರು. ಬೇರಿಯಮ್ಮಿನ ಮತ್ತೊಂದು ಉಪಯೋಗ ಪಟಾಕಿಗಳಲ್ಲಿ. ಬೇರಿಯಂ ಹಳದಿ, ಹಸಿರು ಬಣ್ಣದ ಜ್ವಾಲೆಯಿಂದ ಉರಿಯುತ್ತದೆ ಅಷ್ಟೇ. ಹೀಗಾಗಿ ಅದರ ಪುಡಿಯನ್ನ ಸುಟ್ಟರೆ ಅವು ಕೂಡ ಹಸಿರು ಬಣ್ಣದ ಚುಕ್ಕೆಗಳಾಗಿ ತೋರುತ್ತವೆ. ಆದ್ದರಿಂದ ಬೇರಿಯಂ ಪುಡಿಯನ್ನ ಪಟಾಕಿಗಳು, ಸುರುಸುರು ಬತ್ತಿಗಳಂತಹ ವಸ್ತುಗಳಲ್ಲಿ ಹಸಿರು ಬಣ್ಣವನ್ನ ಸೂಸಲೆಂದೇ ಬಳಸ್ತಾರೆ. ಆದರೆ ಬೇರಿಯಂ ಉರಿದು ಹುಟ್ಟುವ ಬೇರಿಯಂ ಹೈಡ್ರಾಕ್ಸೈಡ್ ಅಥವಾ ಬೇರಿಯಂ ಕ್ಲೋರೈಡ್ ಹಾನಿಕರ ಪದಾರ್ಥಗಳು. ಪಟಾಕಿಯನ್ನ ಸುಡುವುದರಿಂದ ಇವು ಗಾಳಿಯಲ್ಲಿ ಸೇರುತ್ತವೆ. ಆ ಗಾಳಿಯನ್ನ ಉಸಿರಾಡಿದಾಗ ಶ್ವಾಸಕೋಶಕ್ಕೆ ಹಾನಿಯುಂಟಾಗುವಂತಹ ಸಾಧ್ಯತೆ ಇದೆ. ಆದ್ದರಿಂದಾಗಿ ಪಟಾಕಿಗಳಲ್ಲಿ ಬೇರಿಯಮ್ಮಿನ ಬದಲಿಗೆ ಅದೇ ರೀತಿಯಲ್ಲಿ ಬಣ್ಣವನ್ನು ಸೂಸುವಂತಹ ಮ್ಯಾಗ್ನೀಷಿಯಂ ಲೋಹದ ಪದಾರ್ಥಗಳನ್ನ ಸೇರಿಸ್ತಾರೆ. ಇದರಿಂದ ಪಟಾಕಿ ಸುಟ್ಟಾಗ ಗಾಳಿಗೆ ಬೇರಿಯಂ ಸೇರುವುದು ತಪ್ಪುತ್ತದೆ. ಅಂತಹ ಬೇರಿಯಂ ಇಲ್ಲದ ಪಟಾಕಿಗಳನ್ನ ಹಸಿರು ಅಥವಾ ಪರಿಸರ ಸ್ನೇಹಿ ಪಟಾಕಿಗಳ ಪಟ್ಟಿಯಲ್ಲಿ
ಸೇರಿಸಿರುತ್ತಾರೆ. ಬೇರಿಯಂ ಎನಿಮಾ ಚಿಕಿತ್ಸೆಯಲ್ಲಿ ಮಾತ್ರವಲ್ಲ, ರೋಗ ಪತ್ತೆಯಲ್ಲೂ ಸಹ ಬಳಕೆಯಾಗುವಂತಹ ಧಾತು. ಪ್ರತಿ ವರ್ಷವೂ 10 ಮಿಲಿಯನ್ ಟನ್ನಿಗೂ ಕಡಿಮೆ ಉತ್ಪಾದನೆಯಾಗುವ ಈ ಲೋಹದ ಉತ್ಪಾದನೆಯಲ್ಲಿ 10ರಲ್ಲಿ 1 ಬಳಕೆಯಾಗುವುದಿಲ್ಲ. ಅತಿ ಹೆಚ್ಚಿನ ಬಳಕೆ ಬೈರಿಗೆ ಯಂತ್ರಗಳಲ್ಲಿ. ಇನ್ನು ಎರಡನೆಯ ವ್ಯಾಪಕವಾದ ಬಳಕೆ ಅಂದ್ರೆ ಎಕ್ಸ್ರೇ ಅಥವಾ ಸಿಟಿ ಸ್ಕ್ಯಾನ್ ತಂತ್ರಕ್ಕೆ ಬಳಕೆಯಾಗುತ್ತದೆ. ಬೇರಿಯಂ ಬಲು ಸಾಂದ್ರವಾದ ಪರಮಾಣು, ಹೀಗಾಗಿ ಇದು ಎಕ್ಸ್ರೇಗಳನ್ನ ಹೀರಿಕೊಳ್ಳಬಲ್ಲದು. ಆದ್ದರಿಂದ ಬೇರಿಯಂ ಲವಣಗಳಿರುವ ದ್ರಾವಣದೊಳಗೆ ಎಕ್ಸ್ರೇ ಹಾದು ಹೋದಾಗ ಆ ದ್ರಾವಣ ಕಪ್ಪಾಗಿ ಕಾಣುತ್ತದೆ. ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿರುವ ಬಲು ಗಡುಸಾದ ಹಾಗೂ ಲೋಹದ ಅಂಶ ಹೆಚ್ಚಿರುವ ಮೂಳೆಗಳನ್ನಷ್ಟೇ ಎಕ್ಸ್ರೇ ಚಿತ್ರಗಳಲ್ಲಿ ಕಪ್ಪಾಗಿ ತೋರುತ್ತದೆ. ಉಳಿದ ಮೃದು ಭಾಗಗಳ ಮೂಲಕ ಎಕ್ಸ್ರೇ ಸರಾಗವಾಗಿ ಹಾದು ಹೋಗುವುದರಿಂದ ಅವುಗಳ ಚಿತ್ರ ತೆಗೆಯಲಾಗುವುದಿಲ್ಲ. ಈ ಕೊರತೆಯನ್ನ ನೀಗಿಸಲು ಬೇರಿಯಂ ಸಲ್ಫೈಟಿನ ದ್ರಾವಣವನ್ನ ಬಳಸ್ತಾರೆ. ಬೇರಿಯಂ ಸಲ್ಫೈಟು ನಮ್ಮ ದೇಹಕ್ಕೆ ಹಾನಿಕರವಲ್ಲವಾಗಿರುವುದರಿಂದ, ನೀರಿನಲ್ಲಿ ಕರಗದೇ ಇರುವುದರಿಂದಲೂ ಇದನ್ನ ಸೇವಿಸಿದಾಗ ಅದು ನೇರವಾಗಿ ಕರುಳಿನ ಹೊರಪದರದಲ್ಲಿ ಸಂಗ್ರಹವಾಗುತ್ತದೆ. ಈಗ ಎಕ್ಸ್ರೇ ಚಿತ್ರ ತೆಗೆದರೆ ಬೇರಿಯಂ ಇರುವುದರಿಂದ ಕರುಳು ಕೂಡ ನೆರಳಾಗೆ ಕಾಣುತ್ತದೆ. ಹೀಗೆ ಸಾಮಾನ್ಯವಾಗಿ ಎಕ್ಸ್ರೇಗೆ ಒಗ್ಗದ ಕರುಳು, ಶ್ವಾಸಕೋಶ ಮೊದಲಾದವುಗಳ ಚಿತ್ರಗಳನ್ನ ತೆಗೆಯಲು ಬೇರಿಯಂ ಬಹಳ ಅನುಕೂಲ. ಈ ರೀತಿಯಲ್ಲಿ ಬೇರಿಯಂ ಸಲ್ಫೇಟ್ ಅನ್ನ ಸೇವಿಸುವುದಕ್ಕೆ ಬೇರಿಯಂ ಮೀಲ್ ಚಿಕಿತ್ಸೆ ಎಂದೇ ಹೆಸರು. ಹೀಗೆ ಈ ಲೋಹ ಬಣ್ಣದ ಬೆಳಕಿಗೆ, ಮಿರುಗುವ ಗಾಜು ಪಿಂಗಾಣಿಯ ತಯಾರಿಕೆಯಲ್ಲಿ, ಕೊರೆಯುವ ಯಂತ್ರಗಳ ನಿರ್ವಹಣೆಗೆ, ಹಾಗೆಯೇ ಎಕ್ಸ್ರೇ ಚಿತ್ರಗಳನ್ನ ತೆಗೆಯುವುದಕ್ಕೆ ಬಹಳ ಹೆಚ್ಚಾಗಿ ಬಳಕೆಯಾಗುತ್ತದೆ. ಇದು ಇಂದಿನ ಜಾಣನುಡಿ. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣಧ್ವನಿ ನವ್ಯ ಎನ್. ನೆರವು ಪ್ರಗತಿ ಟ್ರಸ್ಟ್, ಕೋಲಾರ. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.